ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ನಾನು ವಿದ್ವೇಷಣ ತಂತ್ರ ಪ್ರಯೋಗದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತೇನೆ. ಇಲ್ಲಿ ತೋರಿಸ್ತಿರುವಂತಹ ಒಂದು ವಿದ್ವೇಷಣ ಮಂತ್ರವು ಇದು ಸ್ಮಶಾನ ಕಾಳಿಗೆ ಸಂಬಂಧಪಟ್ಟಂತಹ ಒಂದು ಅದ್ಭುತವಾದಂತಹ ಒಂದು ಮಂತ್ರ ಪ್ರಯೋಗ ಆಗಿರುತ್ತೆ. ವಿದ್ವೇಷಣ ಪ್ರಯೋಗ ಅಂದರೆ ಏನು? ಯಾರಾದರೂ ಇಬ್ಬರು ವ್ಯಕ್ತಿಗಳು ಸೇರಿಕೊಂಡು ನಿಮಗೆ ಏನಾದರೂ ಪದೇ ಪದೇ ತೊಂದರೆಗಳನ್ನು ಮಾಡ್ತಿದ್ರೆ ಅಥವಾ ಹಿಂಸೆಯನ್ನು ಮಾಡ್ತಿದ್ರೆ, ಸಮಾಜದಲ್ಲಿ ಅವಮಾನಗಳನ್ನು ಏನಾದರೂ ಮಾಡ್ತಿದ್ರೆ, ಅಂತಹ ವ್ಯಕ್ತಿಗಳ ಮಧ್ಯೆ ಏನು ಮಾಡಬೇಕು, ದ್ವೇಷವನ್ನು ಬೆಳೆಸಿ ಅವರನ್ನು ಸಂಪೂರ್ಣವಾಗಿ ದೂರ ಮಾಡ್ಬೋದು. ಆ ನಿಮ್ಮ ಶತ್ರುವಿನ ಒಂದು ಬಲ ಏನಿರುತ್ತೆ ಅದನ್ನು ವಿದ್ವೇಷಣ ಪ್ರಯೋಗದಿಂದ ಕುಗ್ಗಿಸಬಹುದು. ಅದನ್ನು ಹಾಗೂ ಯಾರಾದರೂ ಅನೈತಿಕ ಸಂಬಂಧಗಳನ್ನು ಹೊಂದಿದ್ರೆ, ಗಂಡ ಇರಲಿ ಅಥವಾ ಹೆಂಡತಿ ಇರಲಿ, ಇನ್ನೊಬ್ಬರ ಜೊತೆ ಅನೈತಿಕ ಸಂಬಂಧಗಳನ್ನು ಹೊಂದಿದ್ರೆ, ಆ ಅನೈತಿಕ ಸಂಬಂಧಗಳಿಂದ ಏನು ಮಾಡ್ತಿರ್ತಾರೆ, ಗಂಡ ಹೆಂಡತಿಯನ್ನು ಹಿಂಸೆ ಮಾಡ್ತಿರ್ತಾರೆ, ಹಿಂಸೆಯನ್ನು ಕೊಡೋದು, ಟಾರ್ಚರ್ ಕೊಡೋದು ಮಾಡ್ತಿರ್ತಾನೆ. ಅಥವಾ ಹೆಂಡತಿ ಅನೈತಿಕ ಸಂಬಂಧವನ್ನು ಹೊಂದಿ ಗಂಡನಿಗೆ ಹಿಂಸೆಯನ್ನು ಮಾಡ್ತಿರ್ತಾಳೆ. ಇದರಿಂದ ಏನಾಗುತ್ತೆ ಅಂದರೆ ಅವರ ಸಂಸಾರ ಅನ್ನೋದು ತುಂಬಾ ಬಿರುಕು ಬಿಟ್ಟಿರುತ್ತೆ. ಆಮೇಲೆ ಅವರಿಗೆ ಮಾನಸಿಕವಾಗಿ ದೈಹಿಕವಾಗಿ ಏನಾಗಿರ್ತಾರೆ, ಖಿನ್ನತೆಗೆ ಒಳಗಾಗಿ ಮಾನಸಿಕ ಹಿಂಸೆಯನ್ನು ಅನುಭವಿಸ್ತಿರ್ತಾರೆ. ಅಂಥವರಿಗೆ ಮಾತ್ರ ಈ ಒಂದು ವಿದ್ವೇಷಣ ಪ್ರಯೋಗವನ್ನು ನಾವು ಮಾಡಬೇಕಾಗತ್ತೆ. ಅವರ ಸಂಸಾರವನ್ನು ಉಳಿಸಬೇಕು ಅಂದರೆ ಈ ಅನೈತಿಕ ಸಂಬಂಧವನ್ನು ಹೊಂದಿದಂಥ ವ್ಯಕ್ತಿಗಳು ಯಾರಿರ್ತಾರೆ ಅವರನ್ನು ಪರಸ್ಪರ ದ್ವೇಷವನ್ನು ಬೆಳೆಸಿ ಶಾಶ್ವತವಾಗಿ ದೂರವನ್ನು ಮಾಡಿ, ಗಂಡ ಹೆಂಡತಿ ಜೊತೆಗೆ, ಹೆಂಡತಿ ಗಂಡನ ಜೊತೆಗೆ ಪರಸ್ಪರವಾಗಿ ಹೊಂದಾಣಿಕೆಯಿಂದ ಪ್ರೀತಿಯಿಂದ ಇರೋ ಥರ ಮಾಡಬೇಕು ಅಂದರೆ ಅವಶ್ಯಕವಾಗಿ ನಾವು ಈ ವಿದ್ವೇಷಣ ಪ್ರಯೋಗವನ್ನು ಮಾಡಬೇಕಾಗತ್ತೆ. ಅಲ್ಲಿ ಈ ವಿದ್ವೇಷಣ ಪ್ರಯೋಗವನ್ನು ಮಾಡೋದ್ರಿಂದ ಆ ಒಂದು ಅನೈತಿಕ ಸಂಬಂಧ ಅನ್ನೋದು ಏನಾಗುತ್ತೆ, ಶಾಶ್ವತವಾಗಿ ದೂರ ಅನ್ನೋದು ಆಗುತ್ತೆ. ಯಾವ ಥರ ಮಾಡಬೇಕು ಈ ಒಂದು ವಿದ್ವೇಷಣ ಪ್ರಯೋಗ ಅಂದರೆ, ಮಂಗಳವಾರ ಆಗಲಿ ಅಥವಾ ಶನಿವಾರವಾಗಲಿ ಈ ಒಂದು ಪ್ರಯೋಗವನ್ನು ಮಾಡಬೇಕಾಗುತ್ತೆ. ತಪಸ್ಸಿನ ಮರ ಅಂತ ಸಿಗುತ್ತೆ ಅಥವಾ ತಪಸ್ಸಿನ ಗಿಡ ಅಂತ ಕರೀತಾರೆ. ಹಳ್ಳಿ ಕಡೆಗಳಲ್ಲಿ ರೋಡ್ ಬದಿಗಳಲ್ಲಿ ತುಂಬಾ ಇದು ಬೆಳೆದಿರುತ್ತೆ ಗಿಡ. ಅಥವಾ ತಪಸ್ಸಿನ ಗಿಡ ನೀವು ಏನಾದರೂ ನೋಡಿಲ್ಲ, ನಿಮಗೆ ಸಿಗಲಿಲ್ಲ ಅಂದರೆ ಜಗಳಗಂಟಿ ಗಿಡ ಅಥವಾ ಮರ ಅಂತ ಕರೀತಾರೆ. ಜಗಳಗಂಟಿ ಗಿಡ, ಇದರ ಎಲೆಗಳನ್ನಾದರೂ ತೆಗೆದುಕೊಳ್ಬೇಕಾಗತ್ತೆ. ಇದು ಸಹ ನಿಮಗೆ ಏನಾದರೂ ಸಿಗಲಿಲ್ಲ ಅಂದರೆ ಕರಿ ಎಕ್ಕೆ ಗಿಡದ ಎಲೆಗಳನ್ನು ತೆಗೆದುಕೊಳ್ಬೇಕು. ಜಗಳಗಂಟಿ ಸೊಪ್ಪು ಅಥವಾ ತಪಸ್ಸಿನ ಮರದ ಸೊಪ್ಪು ಎಲೆಗಳು ತೆಗೆದುಕೊಂಡ್ರೆ ಏನಾಗುತ್ತೆ, ಸ್ಪೀಡಾಗಿ ಆಗುತ್ತೆ. ರಿಸಲ್ಟ್ ಅನ್ನೋದು ಸ್ಪೀಡ್ ಇರುತ್ತೆ, ಕೆಲಸ ಅನ್ನೋದು ತುಂಬಾ ಸ್ಪೀಡ್ ಆಗುತ್ತೆ. ಕರಿ ಎಕ್ಕೆ ಗಿಡದ ಎಲೆಗಳನ್ನು ತೆಗೆದುಕೊಂಡ್ರೆ ಸ್ವಲ್ಪ ನಿಧಾನವಾಗಿ ಕೆಲಸ ಅನ್ನೋದು ಮಾಡುತ್ತೆ. ಕರಿ ಎಕ್ಕೆಯ ಎಲೆಗಳನ್ನು ತೆಗೆದುಕೊಂಡು ಮಂಗಳವಾರ ಅಥವಾ ಶನಿವಾರ ತೆಗೆದುಕೊಂಡು ಬರಬೇಕು. ದಕ್ಷಿಣ ಅಭಿಮುಖವಾಗಿ ನಿಂತುಕೊಂಡು 2 ಕರಿ ಎಕ್ಕೆಯ ಎಲೆಗಳನ್ನು ತೆಗೆದುಕೊಂಡು ಏನು ಮಾಡಬೇಕು, ಇಲ್ಲಿ ತೋರಿಸ್ತಿರುವಂತಹ ಈ ಸ್ಮಶಾನ ಕಾಳಿಯ ಮಂತ್ರವನ್ನು ನೀವು ಆ ಒಂದು ಎಕ್ಕೆಯ ಎಲೆಯ ಮೇಲೆ ಬರಿಬೇಕಾಗತ್ತೆ. ಬರಿಬೇಕಂದ್ರೆ ಏನು ತೆಗೆದುಕೊಳ್ಬೇಕು ನೀವು ಅಂದರೆ, ಸ್ಮಶಾನದಲ್ಲಿ ಬಿದ್ದಿರುವಂತಹ ಇದ್ದಿಲು ಅಥವಾ ಚಿತಾಭಸ್ಮ ಎರಡರಲ್ಲಿ ಒಂದನ್ನು ತೆಗೆದುಕೊಂಡು ಬಂದು ದತ್ತೂರ ರಸ ಅಂದರೆ ಕರೆ ಮದುಗುಣಿಕೆ ರಸವನ್ನು ಮಿಕ್ಸ್ ಮಾಡಿ ಶಾಯಿ ರೂಪದಲ್ಲಿ ಮಾಡಿಕೊಂಡು ಕಪ್ಪು ಕಾಗೆಯ ಪುಕ್ಕದಿಂದ ಏನು ಮಾಡಬೇಕು, ನೀವು ಇಲ್ಲಿ ತೋರಿಸ್ತಿರುವಂತಹ ಮಂತ್ರವನ್ನು ಅದರ ಮೇಲೆ ಬರಿಬೇಕು, ಎಲೆಯ ಮೇಲೆ. ಓಂ ಕ್ರೀಂ ರೀಂ ಸ್ಮಶಾನ ಕಾಳಿಕೆ. ಇಲ್ಲಿ ಹೆಸರು, ಯಾವ ವ್ಯಕ್ತಿಯ ಹೆಸರು ಇರುತ್ತೆ ಅಂದರೆ, ಯಾರ ಮಧ್ಯೆ ದ್ವೇಷವನ್ನು ಬೆಳೆಸಬೇಕಂತ ಮಾಡಿದ್ದೀರಾ ಅವರ ಹೆಸರನ್ನು ಅಮುಕಸ್ಯ ಅಂತ ಇದ್ದಲ್ಲಿ ಹೆಸರನ್ನು ಬರಿಬೇಕು. ಉದಾಹರಣೆಗೆ ಬಸಪ್ಪ ಅಂತ ತೆಗೆದುಕೊಳ್ತೇನೆ ನಾನು. ಬಸಪ್ಪ ವಿದ್ವೇಷಾಯ ಮಮ ಶತ್ರು ವಿನಾಶಾಯ. ಆ ವ್ಯಕ್ತಿ ಯಾವ ಹೆಣ್ಣಿನ ಸಂಘದಿಂದ ಹಿಂಸೆಯನ್ನು ಮಾಡ್ತಿರ್ತಾನೆ ಅಂದರೆ ಮಹಿಳೆಯ ಹೆಸರು. ಉದಾಹರಣೆಗೆ ಬಸವ್ವ ಸಹ ವಿದ್ವೇಷಂ ಜಂ ಜಂ ರಂ ರಂ ಪಚ ಪಚ ದಹ ದಹ ಅನಹನ ಓಂ ಪಟ್ ಸ್ವಾಹ. ಈ ಥರ ನೀವು ಇಬ್ಬರ ವ್ಯಕ್ತಿಗಳ ಹೆಸರನ್ನು ತೆಗೆದುಕೊಳ್ಬೇಕಾಗತ್ತೆ. ತೆಗೆದುಕೊಂಡು
ಮಂತ್ರವನ್ನು ಆ ಎಕ್ಕೆಯ ಎಲೆಯ ಮೇಲೆ ಬರೆದ ನಂತರ ನೀವು 108 ಬಾರಿ ಅವರ ಹೆಸರು ಸಹಿತ ನೀವು ಈ ಮಂತ್ರವನ್ನು ದಕ್ಷಿಣ ಅಭಿಮುಖವಾಗಿ ಕುಳಿತುಕೊಂಡು ಜಪವನ್ನು ಮಾಡಬೇಕು. ಜಪವನ್ನು ಮಾಡಿ ವಿರುದ್ಧವಾಗಿ ಎಕ್ಕೆಯ ಎಲೆಗಳನ್ನು ವಿರುದ್ಧವಾಗಿ ಜೋಡಿಸಿ ಏನು ಮಾಡಬೇಕು ಅಂದರೆ ಕಪ್ಪು ದಾರದಿಂದ ಚೆನ್ನಾಗಿ ಸುತ್ತಬೇಕು. ಸುತ್ತಿ ಅದನ್ನು ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ಸ್ಮಶಾನದಲ್ಲಿ ನೀವು ಸುಟ್ಟು ಭಸ್ಮವನ್ನು ಮಾಡಬೇಕು. ಈ ಥರ ನೀವು ಮಾಡಿದ್ದೇ ಆದರೆ ಏನಾಗುತ್ತೆ, ಅವರ ಮಧ್ಯೆ ದ್ವೇಷ ಅನ್ನೋದು ಬೆಳೆಯುತ್ತೆ. ದ್ವೇಷ ಅನ್ನೋದು ಬೆಳೆದೇನಾಗ್ತಾರೆ, ಅವರು ಪರಸ್ಪರ ಶಾಶ್ವತವಾಗಿ ದೂರ ಆಗ್ತಾರೆ. ಈ ಒಂದು ತಂತ್ರ ಪ್ರಯೋಗವನ್ನು ಧರ್ಮಕ್ಕೆ ಮಾತ್ರ ನೀವು ಉಪಯೋಗವನ್ನು ಮಾಡಿ. ಯಾವುದೋ ಒಂದು ನಿಮ್ಮ ಮನಸ್ಸಿನಲ್ಲಿ ಒಳ ದ್ವೇಷ ಇಟ್ಟುಕೊಂಡು ನೀವು ಶಿಕ್ಷಕರ ಮೇಲೆ ಈ ಪ್ರಯೋಗವನ್ನು ಮಾಡುವಂತಿಲ್ಲ. ಏನಾದರೂ ಮಾಡಿದರೆ ಅದು ನಿಮಗೆ ರಿವರ್ಸ್ ಅನ್ನೋದು ಆಗುತ್ತೆ. ಅದಕ್ಕೆ ತಕ್ಕಂತಹ ಪ್ರತಿಫಲವನ್ನು ನೀವು ಅನುಭವಿಸಬೇಕಾಗತ್ತೆ. ಧರ್ಮದ ಮಾರ್ಗ ಇದ್ದರೆ ಮಾತ್ರ, ಅಲ್ಲಿ ಏನಾದರೂ ನ್ಯಾಯ ಇದ್ದರೆ ಮಾತ್ರ ಈ ಒಂದು ಪ್ರಯೋಗದಿಂದ ನೀವು ಕೆಲಸವನ್ನು ಮಾಡಿದರೆ ಸಕ್ಸಸ್ ಅನ್ನೋದು ಆಗುತ್ತೆ. ಇಂತಹ ರಹಸ್ಯ ವಿದ್ಯೆಗಳನ್ನು, ತಂತ್ರಗಳನ್ನು, ದೇವತಾ ಸಾಧನೆಗಳನ್ನು, ಮಂತ್ರಗಳನ್ನು ತಿಳಿದುಕೊಳ್ಬೇಕಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.